ಎಲ್ಲರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಏನಾಗುತ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ. ಕುಸುಮ ಬಂದು ಮದುವೆ ನಿಲ್ಲಿಸುತ್ತಾಳೆ. ತಾಂಡವ್ಗೆ ಚೆನ್ನಾಗಿ ಹೊಡೆದು, ನಿನ್ನನ್ನು ತಲೆ ಮೇಲೆ ಇಟ್ಟುಕೊಂಡು ನೋಡಿಕೊಂಡೆ, ಆದರೆ ನೀನು ನನಗೆ ಒಳ್ಳೆಯ ಮರ್ಯಾದೆಯೇ ಮಾಡಿದೆ. ನಿನಗೆ ಏನಾಗಿತ್ತು ಅಂತ ಹೇಳಿ ಈ ರೀತಿ ಮಾಡಿದೆ. ಭಾಗ್ಯ ನಿನಗೆ ಯಾವುದರಲ್ಲಿ ಕಮ್ಮಿ ಮಾಡಿದ್ದಳು? ಮನೆಗಾಗಿ ಅಷ್ಟು ಮಾಡುತ್ತಾಳೆ, ಮಕ್ಕಳಿಗಾಗಿ ಅಷ್ಟು ಒದ್ದಾಡುತ್ತಾಳೆ ಅಂತ ಹೇಳಿದ್ದಕ್ಕೆ ಶ್ರೇಷ್ಠ, ನೋಡಿ ನೀವು ಸುಮ್ಮನೆ ಏನೇನು ಹೇಳಬೇಡಿ. ತಾಂಡವ್ಗೆ ಅವಳನ್ನು ನೋಡಿದರೆ ಇಷ್ಟನೇ ಇಲ್ಲ, ಹಾಗಾಗಿ ಈಗ ನನ್ನ ಮದುವೆ ಆಗುತ್ತಾ ಇದ್ದಾನೆ, ನೀವು ಅವನಿಗೆ ತೊಂದರೆ ಕೊಡಬೇಡಿ, ಇಲ್ಲಿಂದ ಹೋಗಿ, ನಾವು ಮದುವೆ ಆಗಬೇಕು ಅಂತ ಹೇಳಿದ್ದಕ್ಕೆ ಕುಸುಮ, ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ, ತಪ್ಪಿಗೆ ನಿಂತ್ಕೊ ಅಂತ ಹೇಳಿ ತಾಂಡವ್ಗೆ ಚೆನ್ನಾಗಿ ಬೈಯುತ್ತಾರೆ. ಇನ್ನೊಂದು ಕಡೆ ಭಾಗ್ಯನ ಹೇಗಾದರೂ ಮಾಡಿ ಆಸ್ಪತ್ರೆಯಲ್ಲೇ ಉಳಿಸಿಕೊಳ್ಳಬೇಕು ಅಂತ ಹೇಳಿ ಸುಂದರಿ ನೋಡುತ್ತಾ ಇರುತ್ತಾಳೆ. ಆದರೆ ಭಾಗ್ಯ ಇಲ್ಲ, ಅಲ್ಲಿ ನನ್ನ ತಂಗಿಗೆ ಏನಾಯಿತೋ ಏನೋ, ನಾನು ನೋಡಲೇಬೇಕು ಅಂತ ಹೇಳಿ ಮದುವೆ ಛತ್ರಕ್ಕೆ ಹೊರಡುತ್ತಾಳ. ಶ್ರೇಷ್ಠ ತನ್ನ ಆಟ ಬಿಡುತ್ತಾಳ, ಅಥವಾ ತಾಂಡವ್ ಶ್ರೇಷ್ಠನ ಮಾತಿಗೆ ಕಟ್ಟು ಬಿದ್ದು ಅವಳಿಗೆ ತಾಳಿ ಕಟ್ಟುತ್ತಾನ? ಮುಂದೆ ಭಾಗ್ಯನ ಜೀವನ ಏನಾಗುತ್ತದೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.